ಚಿಕ್ಕು ಒಂದು ಪುಟ್ಟ ಅಳಿಲು. ಅವನು ತನ್ನ ಅಮ್ಮನ್ ಜೊತೆ ದೊಡ್ಡ ಮರದ ಮೇಲೆ ವಾಸಿಸುತ್ತಿದ್ದನು. ಅಮ್ಮ ಅಳಿಲು ಬಹಳ ಬುದ್ಧಿವಂತೆ ಮತ್ತು ಪ್ರೀತಿಯುಳ್ಳವಳು. ಚಿಕ್ಕುಗೆ ಆಟವಾಡುವುದೆಂದರೆ ತುಂಬಾ ಇಷ್ಟ. ಆದರೆ ಅವನು ಸ್ವಲ್ಪ ಹೆದರುತ್ತಿದ್ದನು. ಅವರ ಮನೆ ಬಲವಾದ ಹಳೆಯ ಓಕ್ ಮರದ ಕೊಂಬಿಯಲ್ಲಿ ಇತ್ತು. ಪ್ರತಿದಿನ ಬೆಳಿಗ್ಗೆ ಅಮ್ಮ ಆಹಾರ ಹುಡುಕಲು ಹೋಗ್ತಿದ್ದಳು. ಅವಳ ಆಹಾರದ ಗುರಿ ಸ್ವಲ್ಪ ದೂರದಲ್ಲಿರುವ ದೊಡ್ಡ ಬಾದಾಮಿ ಮರ. ಆ ಮರಕ್ಕೆ ತಲುಪಲು ಒಂದು ಚಿಕ್ಕ ಜಿಗಿತ ಬೇಕಿತ್ತು. ಚಿಕ್ಕುಗೆ ಅಲ್ಲಿರುವ ಎಲ್ಲಾ ಕಡಲೆಕಾಯಿಗಳ ಮೇಲೆ ಕಣ್ಣು. ಆದರೆ ಜಿಗಿಯುವ ಯೋಜನೆ ಬಂದಾಗ ಅವನ ಹೊಟ್ಟೆಯಲ್ಲಿ ಚಿಟ್ಟೆಗಳು ಹಾರುತ್ತಿದ್ದವು. ಅದು ತುಂಬಾ ದೂರವಿದೆ ಅಮ್ಮ ಎಂದು ಚಿಕ್ಕ ದನಿಯಲ್ಲಿ ಗೊಣಗಿದನು. ಇಲ್ಲ ಮಗು, ನಿನಗೆ ಸಾಧ್ಯ, ಅಮ್ಮ ಪ್ರೀತಿಯಿಂದ ಹೇಳಿದಳು. ಒಂದು ದೊಡ್ಡ ಕೆಂಪು ಚಿಟ್ಟೆ ಸುಲಭವಾಗಿ ಗ್ಯಾಪ್ ದಾಟಿ ಹೋಯಿತು ಹೇಳಿದಳು. ಒಂದು ದೊಡ್ಡ ಕೆಂಪು ಚಿಟ್ಟೆ ಸುಲಭವಾಗಿ ಗ್ಯಾಪ್ ದಾಟಿ ಹೋಯಿತು. ನೋಡು ಚಿಕ್ಕು, ಕೆಲವೊಮ್ಮೆ ದೊಡ್ಡ ವಿಷಯಗಳು ಸುಲಭವಾಗಿ ಕಾಣ್ತವೆ. ಗಾಳಿಯಲ್ಲಿ ಒಂದು ಒಣಗಿದ ಎಲೆ ತೇಲಿ ನಿಧಾನವಾಗಿ ಎತ್ತ ಕಡೆ ಹೋಯಿತು. ನಿನ್ನ ಹೃದಯದಲ್ಲಿ ನಂಬಿಕೆ ಇದೆಯೇ? ಅಮ್ಮ ಕೇಳಿದಳು. ಚಿಕ್ಕು ತನ್ನ ಚಿಕ್ಕ ಪಾದಗಳನ್ನು ಅಂಚಿಗೆ ತಂದನು. ಅವನು ಪ್ರಯತ್ನಿಸಲು ಸಿದ್ಧನಾಗಿದ್ದನು. ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡನು, ಜಿಗಿಯಲು. ಆದ್ರೆ ಕೊನೆಯ ಕ್ಷಣದಲ್ಲಿ ಅವನ ಪಾದಗಳು ಅಂಟಿಕೊಂಡವು. ಅವನು ಹಿಂದೆ ಸರಿದನು. ಇಲ್ಲ ಅಮ್ಮ, ನನ್ನ ಕಾಲುಗಳು ಹೋಗಲು ನಿರಾಕರಿಸಿದವು. ಪರವಾಗಿಲ್ಲ, ದೇಹವು ಅನುಮಾನಿಸಿದಾಗ ಮನಸ್ಸು ಮುನ್ನಡೆಸಬೇಕು. ನಿನಗೆ ಎಷ್ಟು ಶಕ್ತಿಯಿದೆ ಎಂದು ನೀನು ನಂಬಬೇಕು. ಚಿಕ್ಕು ಆಲದ ಹಣ್ಣಿನ ಬಗ್ಗೆ ಯೋಚಿಸಿದನು. ಅದು ಎಷ್ಟು ರುಚಿಯಾಗಿರುತ್ತದೆಯೇ? ನೀನು ಬಾದಾಮಿಯನ್ನು ಹಿಡಿಯಲು ಹಾರತಿದ್ದೀಯೆ, ಕೆಳಗೆ ಬೀಳಲಲ್ಲ. ನೀನು ಬಾದಾಮಿಯನ್ನು ಹಿಡಿಯಲು ಹಾರತಿದ್ದೀಯೆ, ಕೆಳಗೆ ಬೀಳಲಲ್ಲ. ಚಿಕ್ಕು ಆಳವಾಗಿ ಉಸಿರೆಳೆದನು. ತನ್ನ ಕಣ್ಣುಗಳನ್ನು ಮುಚ್ಚಿದನು. ಅವನು ಬಲವಾಗಿ ದೃಢವಾಗಿ ಹೇಳಿದನು, ನಂಬಿಕೆಯು ನುಗ್ಗಲಿ. ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಅವನು ಗಾಳಿಯಲ್ಲಿ ನೆಗೆದನು. ಒಂದು ಕ್ಷಣ ಅವನು ಹಾರ್ತಿರುವಂತೆ ಅನಿಸಿತು. ಥಂಪ್! ಅವನು ಸುಲಭವಾಗಿ ಬಾದಾಮಿ ಮರದ ಕೊಂಬೆಯ ಮೇಲೆ ಇಳಿದನು. ನೀನು ಮಾಡಿದ್ದೆ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ಅಮ್ಮ ಸಂತೋಷದಿಂದ ಕೂಗಿದಳು. ಚಿಕ್ಕು ತನ್ನ ಬಾದಾಮಿಯನ್ನು ಹಿಡಿದು ನಂಬಿಕೆಯೇ ನಿಜವಾದ ಶಕ್ತಿ ಎಂದು ತಿಳಿದನು.